ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಗುರುವಾರ ಸಂಜೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವಾಗ ಸಂಜೆ ಅಂಗಡಿ ಹತ್ರ ಹೋಗಬೇಕು. ಮಕ್ಕಳಿಗೆಲ್ಲ ಎಕ್ಸಾಮ್ ಇತ್ತು, ಹಾಗಾಗಿ ನಾನು ಮಧ್ಯಾಹ್ನ ಮೇಲೆ ಹೋಗ್ತಾ ಇರಲಿಲ್ಲ ಓದಿಸ್ಬೇಕು ಅಂತ. ಆದರೆ ಒಂದು ಎಕ್ಸಾಮ್ ಅಂದರೆ 2 ಡೇಸು 3 ಡೇಸ್ ಆ ಥರ ಗ್ಯಾಪ್ ಇದೆ. ಹಾಗಾಗಿ ಇವತ್ತು ಅಂಗಡಿ ಹತ್ರ ಕಸ್ಟಮರ್ ಇದ್ದಾರೆ, ಹಾಗಾಗಿ ಹೋಗಬೇಕು. ಒಂದು ಚೈನ್ ಆರ್ಡ್ರ್ ಇದೆ, ಅದು ತೊಗೊಂಡೋಗೋದಕ್ಕೆ ಬರ್ತಿದ್ದಾರೆ. ಹಾಗಾಗಿ ನಾನು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಅದು ವೀಡಿಯೋ ಮಾಡ್ಕೊತೀನಿ, ನಿಮಗೂ ತೋರಿಸ್ತೀನಿ ಚೈನ್ದು ಡಿಸೈನು ಯಾವ ರೀತಿ ಇದೆ. ಮಾಂಗಲ್ಯ ಚೈನ್ ಅಂದ್ಬಿಟ್ಟು ಮೂವರು ಹೊರಟಿದ್ದೀವಿ. ನನ್ನ ಮಗಳು ಗೊತ್ತಲ್ಲ, ಟ್ಯಾಕ್ಸ್ ಹಾಕೋಕ್ಕೆ ಅಂತಲೇ ಬರ್ತಿದ್ದಾಳೆ. ಇವಾಗ ಹೊರಡಬೇಕು ಇಲ್ಲಿಂದ. ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಎಲ್ಲ ಆಗಿತ್ತು. ಹಾಗೆ ಸುಮ್ಮನೆ ಸಂಜೆ ಇವಾಗ ಹೋಗ್ತಾ ಇದ್ವಿ. ಇವಾಗ ಒಂದು 5:30 ಆಗಿದೆ ಟೈಮು. ಹಾಗೆ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು, ನಾನು ಮೊನ್ನೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ತೊಗೊಂಡಿದ್ದು ಬುಕ್ಸ್ ಇದು ಮನೇಲಿ ಇರಲಿಲ್ಲ. ನಮ್ಮ ಮನೇಲಿ ರಾಮಾಯಣ ಮಹಾಭಾರತ, ಹಾಗಾಗಿ ಇದು ಮೊದಲೇ ಇತ್ತು ಭಗವದ್ಗೀತೆ. ರಾಮಾಯಣ ಮಹಾಭಾರತ ಬೇಕು ಅಂದ್ಬಿಟ್ಟು ತೊಗೊಂಡಿದ್ದು. ನನ್ನ ಮಗ ಓದ್ತೀನಿ ಅಂತ ಹಠ ಮಾಡಿ ತೆಗೆಸ್ಕೊಂಡವನೇ. ನೋಡೋಣ ಏನು ಓದ್ತಾನೆ ಅಂತ. ಇನ್ನು ಸಮ್ಮರ್ ಹಾಲಿಡೇಸಲ್ಲಿ ಒಂದು 2 ಮಂತ್ ರಜೆ ಇರುತ್ತಲ್ಲ, ಹಾಗಾಗಿ ಅವಾಗ ಓದ್ಕೊಬೋದು ಅಂದ್ಬಿಟ್ಟು ತೊಗೊಂಡಿದ್ದೀವಿ. ಇವಾಗ ಪೂಜೆ ಎಲ್ಲ ಆಗಿದೆ. ಓಕೆ ಫ್ರೆಂಡ್ಸ್, ಆಮೇಲೆ ಮೀಟ್ ಆಗ್ತೀನಿ. ಇದು ಮಾಂಗಲ್ಯ ಚೈನ್. ಇದು ನಾನು ವಿಡಿಯೋ ಮಾಡೋದಕ್ಕೋಸ್ಕರ ನಾನೇ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಇದೆ. ಇದು ಒಂದೇಳೆ ಮಾಂಗಲ್ಯ ಚೈನ್. ಇದು ನಮ್ಮ ಅಕ್ಕ ಅವ್ರದ್ದೇನೆ. ಇದು ಲಾಸ್ಟ್ ವೀಕ್ ಬಂದು ಅವರು ಆರ್ಡ್ರ್ ಕೊಟ್ಟು ಹೋಗಿದ್ರು, ಒಂದು 8 ಡೇಸ್ ಬ್ಯಾಕ್ ಬಂದು. ಇವಾಗ ಬಂದಿದೆ ಅದು. ಹಾಗಾಗಿ ನಾನು ಅವ್ರು ಇವತ್ತು ತೊಗೊಂಡೋಗೋದಕ್ಕೆ ಬರ್ತೀನಿ ಅಂತ ಹೇಳಿದರು, ಹಾಗಾಗಿ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಇದು ಬಂದು 40 ಗ್ರಾಮ್ಸ್ ಇದೆ. ಇಂಚ್ ಬಂದು 24 ಇಂಚು. ನೀವು 26 ಮಾಡಿಸ್ಕೊಬೋದು. ಇನ್ನು ಸ್ವಲ್ಪ ಲೆಂತ್ ಹೈಟೆಲ್ಲ ಇರೋರು 26 ಮಾಡಿಸ್ಕೊಂಡ್ರು ಚೆನ್ನಾಗಾಗತ್ತೆ. ಇದು 916 ಹಾಲ್ಮಾರ್ಕ್ ಗೋಲ್ಡ್. ಇದು ಅವರು ಬಂದು ಹಳೇದು ಕೊಟ್ಟು ಮೇಲೆ ಹೊಸದಾಗಿ ಎಷ್ಟು ಅಮೌಂಟ್ ಇದೆ ಅದನ್ನು ಕೊಟ್ಟು ಇದು ಚೈನ್ ಮಾಡಿಸ್ಕೊಂಡಿದ್ದು. ನಿಮಗೆ 40 ಗ್ರಾಮಲ್ಲಿ 2 ಎಳೆ ಚೈನು ಸಹ ಬರುತ್ತೆ, ಆದರೆ ಒಂದೊಂದು ಎಳೆನೂ ಸ್ವಲ್ಪ ಚಿಕ್ಕದಾಗಿರುತ್ತೆ. ಇದು ಆರ್ಡ್ರ್ ಕೊಟ್ಟು ಮಾಡಿಸಿರೋದು. ಆರ್ಡ್ರ್ ಕೊಟ್ಟರೆ ಏನು ಬೆನಿಫಿಟ್ ಅಂದರೆ, ಈ ಕೊಂಡಿ ಇದೆಯಲ್ಲ, ಈ ಕೊಂಡಿ ಸ್ವಲ್ಪ ದಪ್ಪದಾಗಿ ಬರುತ್ತೆ. ನಾವು ರೆಡಿ ತಗೊಂಡ್ರೆ ಇಷ್ಟು ದಪ್ಪ ಇರಲ್ಲ. ಕೆಲವೊಬ್ಬರು 3-4 ತಾಳಿಗಳು ಮತ್ತು ಕಾಸು ಎಲ್ಲ ಹಾಕ್ಕೊತಾರೆ, ಅವಾಗ ವೆಯ್ಟ್ ಇರುತ್ತೆ, ತುಂಬ ತಾಳಿ ವೆಯ್ಟ್ ಇರುತ್ತೆ. ನಾವೇನಾದರೂ ಇದು ತುಂಬ ಚಿಕ್ಕದಿತ್ತಂದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಈ ಕೊಂಡಿ ಹತ್ರ. ಅದಕ್ಕೋಸ್ಕರ ಇದನ್ನು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡ್ರೆ ಸ್ವಲ್ಪ ದಪ್ಪದಾಗಿ ಬರುತ್ತೆ. ಮತ್ತು ನೀವು ತಾಳಿ ಎಲ್ಲ ಸುತ್ತಿಸುವಾಗ ಅದರೊಳಗಡೆಗೆ ಪೈಪ್ ಹಾಕಿಸ್ಬಿಟ್ಟು ತಾಳಿನ ಸುತ್ತಿಸ್ಕೊಂಡ್ರೆ ಅದು ಒಂದಕ್ಕೊಂದು ಸವಿಯಲ್ಲ, ಅದು ಒಂದಕ್ಕೊಂದು ಉಜ್ಕೊಂಡಾಗ ಅದು ಹೋಗೋ ಥರ ಆಗುತ್ತೆ. ನೀವು ಅದು ಪೈಪ್ ಹಾಕ್ಸಿದ್ರೆ ಏನಾಗಲ್ಲ. ಮತ್ತು ಇದರಲ್ಲಿ 40 ಗ್ರಾಮ್ಸಲ್ಲಿ ನಿಮಗೆ ದಪ್ಪ ಕಾಣೋ ಡಿಸೈನ್ಗಳು ತುಂಬ ಇದೆ. ಇನ್ನೂ ದಪ್ಪ ಕಾಣೋ ಥರ ಇರುತ್ತೆ. ಅದು ಕೇರಳ ಡಿಸೈನ್ ಎಲ್ಲ ಬರುತ್ತಲ್ಲ, ಅದು ಆಲ್ಮೋಸ್ಟ್ ಎಲ್ಲ ದಪ್ಪದಾಗಿ ಕಾಣುತ್ತೆ, ಆದರೆ ಅದು ಅಷ್ಟು ಬಾಳಿಕೆ ಬರೋಲ್ಲ ಮಾಂಗಲ್ಯ ಚೈನ್ಗೆ. ಇದು ಬಂದು ಬಟಾಣಿ ಡಿಸೈನ್ ಅಂತ. ಬೆಂಗಳೂರು ಸೈಡಲ್ಲೆಲ್ಲ ಇದು ಆ್ಯಪಲ್ ಕಟ್ಟಿಂಗ್ ಅಂತಲೇ ಹೇಳ್ತಾರೆ. ಮಾಂಗಲ್ಯ ಚೈನ್ಗೆಲ್ಲ ಹೇಳಿ ಮಾಡಿಸಿದ್ರಂದರೆ ಇದು ಬಟಾಣಿ, ಅಂಜಲಿ, ಬಲ್ಪು ಇವಷ್ಟೇ ಅಷ್ಟು ಗಟ್ಟಿಯಾಗಿ ಬಾಳಿಕೆ ಬರೋದಿದು. ನೋಡಿ, ಈ ರೀತಿ ಇದೆ ಮಾಂಗಲ್ಯ ಚೈನು. ತುಂಬ ಚೆನ್ನಾಗಾಗಿದೆ, ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ಇನ್ನೊಂದು ಕಸ್ಟಮರ್ದಿದು ಮಾಟಿ. ಇವರು ಮದುವೆಗೆ ಅಂದ್ಬಿಟ್ಟು ಫುಲ್ ಸೆಟ್ಟು ನಮ್ಮ ಹತ್ರನೇ ಆರ್ಡ್ರ್ ಕೊಟ್ಟು ಮಾಡಿಸಿದ್ರು. ಲಾಂಗ್ ಚೈನು ಮತ್ತು ನೆಕ್ಲೆಸ್ಸು, ಅದಕ್ಕೆ ಮ್ಯಾಚಿಂಗ್ ಸ್ಟಡ್ ಎಲ್ಲ ತೊಗೊಂಡಿದ್ರು. ಇವಾಗ ಬ್ಯಾಲೆನ್ಸ್ ಇದೊಂದು ಐಟಮ್ ತೊಗೊಂಡೋಗೋದಿತ್ತು, ಹಾಗಾಗಿ ಇವಾಗ ಬಂದಿದ್ದರು. ಅವರು ನೆಕ್ಲೆಸ್ ಎಲ್ಲ ತೊಗೊಂಡೋಗಿ ಬರುವಾಗ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿಲ್ಲ, ಹಾಗಾಗಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಇವಾಗ ವೀಡಿಯೋ ಮಾಡ್ಕೊತಾ ಇದ್ದೀನಿ ಇದೊಂದು ಸಿಂಪಲ್ಲಾಗಿ. ಇದು ಮಾಟಿ ಬಂದು 8 ಗ್ರಾಮ್ಸ್ ಇದೆ. ಇದು ವಿತ್ ಹಾಲ್ಮಾರ್ಕ್ ಗೋಲ್ಡೇ ತೊಗೊಂಡಿದ್ದಾರೆ ಇವ್ರೂ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಿಂಪಲ್ಲಾಗಿದೆ. ಕೆಲವೊಂದು ಕಡೆ ಮದುವೆಗೆ ಮಾಟಿ ಕಂಪಲ್ಸರಿ ಕೊಡಬೇಕು ಅಂತಿರುತ್ತೆ, ಹಾಗಾಗಿ ಇವರು ತೊಗೊಂಡಿದ್ದಾರೆ ನೋಡಿ. ಮತ್ತು ಇವರು ಬಿಲ್ ಬೇಡ ನಮಗೆ ಅಂತೇಳಿದರು, ಏಕೆಂದರೆ ಗೋಲ್ಡ್ಗೆ 3% GST ಇರುತ್ತೆ. ಹಾಗಾಗಿ ಅವ್ರು ನಮಗೆ ಬಿಲ್ ಬೇಡ ಅಂದವ್ರಿಗೆ ನಾವು ಈ ರೀತಿದು ಒಂದು ಫೋಟೋ ಕಾಪಿ ಕೊಡ್ತೀವಿ. ಇದರಲ್ಲಿ ಅವರು ಯಾವ ಡೇಟಲ್ಲಿ ಪರ್ಚೇಸ್ ಮಾಡಿದ್ದಾರೆ, ಏನು ಐಟಮ್ ಮತ್ತು ಯಾವ ಟೆಚ್ಚಲ್ಲಿ ತೊಗೊಂಡಿದ್ದಾರೆ ಅಂತ ಎಲ್ಲ ಮೆನ್ಷನ್ ಮಾಡಿರ್ತೀವಿ. ಇದಕ್ಕೆ 100 ರೂಪೀಸ್ ಆಗುತ್ತೆ ಇದಕ್ಕೆ. ನೋಡಿ, ಇವರು ಅದೇನೇ ಎಲ್ಲ ಗೋಲ್ಡ್ಗೂ ಇವರು ಇದೇ ಥರ ತೊಗೊಂಡಿದ್ದವರು. ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ತೊಗೊತಾರೆ. ಕೆಲವೊಬ್ಬರು ಕಂಪಲ್ಸರಿ ನಮಗೆ GST ಕೊಡ್ತೀವಿ ಪರವಾಗಿಲ್ಲ, ಬಿಲ್ ಬೇಕು ಅಂತ ಕೇಳ್ಕೊತಾರೆ. ನೋಡಿ, ಇವಾಗ ಇದು 8 ಗ್ರಾಮ್ ಇರೋದಿದು. ಇದು ಡೆಲ್ಲಿ ಕಟ್ ಚೈನ್ ಬರುತ್ತಲ್ಲ, ಆ ಡಿಸೈನ್. ಇದು ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿ. ಯಾವತ್ತೋ ಒಂದೊಂದು ದಿನ ಯೂಸ್ ಮಾಡೋದಲ್ವ, ಹಾಗಾಗಿ ಸಾಕು ಈ ಥರದ್ದು ತೊಗೊಂಡ್ರೆ. ಇವಾಗ ಗೋಲ್ಡ್ ರೇಟ್ ಬೇರೆ ತುಂಬ ಜಾಸ್ತಿ ಇರೋದ್ರಿಂದ ಹೆವಿ ತೊಗೊಳೋದಕ್ಕೂ ಆಗೋಲ್ಲ. ಹಾಗಾಗಿ ಈ ಮಧ್ಯೆ ಒಂದೊಂದು ಬಾಲ್ಸ್ ಥರ ಬಂದಿದೆಯಲ್ಲ, ಅಲ್ಲಿ 2-3 ಬಾಲ್ಸ್ನೂ ಹಾಕ್ಸ್ಕೊಬೋದು ನೀವು, ಅವಾಗ ಸ್ವಲ್ಪ ಹೆವಿಯಾಗಿರುತ್ತೆ. ಇಲ್ಲ ನಮಗೆ ಸಿಂಪಲಾಗಿ ಸಾಕು ಅನ್ನೋರು ಈ ಥರ ಒಂದೊಂದೇ ಬಾಲ್ ಹಾಕ್ಕೊಂಡಿದ್ದಾರೆ. ತುಂಬ ಚೆನ್ನಾಗಾಗಿದೆ ಇದನ್ನು ಅಷ್ಟೇನೆ.
ಫ್ರೆಂಡ್ಸ್, ಈ ಥರ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.